ಬದುಕಿನಲ್ಲಿ ಕಠಿಣ ಪರಿಶ್ರಮ ಬಹಳ ಮುಖ್ಯ. ನೀವು ಬುದ್ಧಿವಂತರಿದ್ದೀರೋ ಅಥವಾ ಇಲ್ಲವೋ ಎನ್ನುವುದು ಮುಖ್ಯವಲ್ಲ. ಕಠಿಣ ಪರಿಶ್ರಮ ಹಾಕಿದರೆ ಅದರ ಫಲವು ಸಿಕ್ಕೇ ಸಿಗುತ್ತದೆ ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಅವರು ತಿಳಿ ಹೇಳಿದರು. ಸವಣೂರು ತಾಲೂಕಿನ ಗುಂಡೂರು ಗ್ರಾಮದಲ್ಲಿರುವ ಶ್ರೀ ವೀರಭದ್ರೇಶ್ವರ ವಿದ್ಯಾಸಂಸ್ಥೆಯ ಕೀರ್ತಿಯು ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದ ಅಂತಿಮ ವರ್ಷದ ಪದವಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಹಾಗೂ ಬಿಸಿಎ ನೂತನ ತರಗತಿ ಪ್ರಾರಂಭೋತ್ಸವದ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿದ ಅವರು, ನಮ್ಮ ಬದುಕು ನಮ್ಮ ಹುಟ್ಟಿನಿಂದ ತೀರ್ಮಾನವಾಗುವುದಿಲ್ಲ. ನಾವು ಎಲ್ಲಿ ಹುಟ್ಟಿದ್ದೇವೆ, ಶ್ರೀಮಂತರು ಅಥವಾ ಬಡವರು ಎಂದು ತೀರ್ಮಾನವಾಗುವುದಿಲ್ಲ. ನಾವೇನು ತೀರ್ಮಾನ ಮಾಡುತ್ತೇವೆ ಅದರ ಮೇಲೆ ನಮ್ಮ ಬದುಕು ತೀರ್ಮಾನವಾಗುತ್ತದೆ. ಹಣೆಯಲ್ಲಿ ಬರವಣಿಗೆ ಇಲ್ಲ, ಕೈಯಲ್ಲಿನ ಗೆರೆ ಸವಿದರೆ ಮಾತ್ರ ಹಣೆಯಲ್ಲಿ ಗೆರೆ ಮೂಡುತ್ತದೆ. ನಾನು ಟಾಟಾ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೆ. ಅಲ್ಲಿ ಸಿಂಬೋಸಿಸ್ ಕಂಪನಿಯ ಅಧ್ಯಕ್ಷ ನೇರವಾಗಿ ಬಂದು ನಮಗೆ ಅದೃಷ್ಟದ ಅರ್ಥ ಹೇಳುವಂತೆ ಕೇಳಿದರು. ಅವರು ಹೇಳಿದರು, ಕಠಿಣ ಪರಿಶ್ರಮ ಬೇಕೇ ಬೇಕು. ಕೆಲವರಿಗೆ ಮುಂಚೆಯೇ ಫಲಿತಾಂಶ ಸಿಗುತ್ತದೆ, ಅದನ್ನೇ ಅದೃಷ್ಟ ಅಂತ ಕರೀತಾರೆ ಎಂದು ತಿಳಿ ಹೇಳಿದರು. ಈ ಸಂದರ್ಭದಲ್ಲಿ ಸುವರ್ಣ ನ್ಯೂಸ್ ಸಂಪಾದಕರಾದ ಅಜಿತ್ ಹನುಮಕ್ಕನವರ್, ಸಂಸ್ಥೆಯ ಅಧ್ಯಕ್ಷರಾದ ಶಶಿಕಲಾ ಪೊಲೀಸ್ ಗೌಡರ್, ಸಂಸ್ಥೆಯ ಸಂಸ್ಥಾಪಕರಾದ ಶಂಕರಗೌಡ ಪೊಲೀಸ್ ಗೌಡರ್, ಮುಖಂಡರುಗಳಾದ ಗಂಗಣ್ಣ ಸಾತಣ್ಣನವರ್, ಬಸವರಾಜ್ ಅಂಗಡಿ, ಶಂಕರಗೌಡ ಪಾಟೀಲ್, ರಾಜು ಎಲ್, ಶಿವಾನಂದ ಮ್ಯಾಗೇರಿ, ಧರೆಪ್ಪಗೌಡ ಪಾಟೀಲ್, ಧರ್ಮಗೌಡ ಸೇರಿದಂತೆ ಹಲವಾರು ಮುಖಂಡರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಸುರೇಶ್ ಎಲಿಗಾರ್, 9 ಲೈವ್ ನ್ಯೂಸ್, ಶಿಗ್ಗಾವಿ.